ತುಂಬಾ ವರ್ಷ ಆದ್ಮೇಲೆ ನಾನು ಫ್ಯಾಮಿಲಿ ಫಂಕ್ಷನ್ ಬಂದೆ. ಅದೇ ಖುಷಿಗೆ ನಾನು ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಮಾಡಿದ್ರೆ, ಅದೇ ಖುಷಿಗೆ ನಮ್ ಚಿಕ್ಕಪ್ಪನು ಕೂಡ ಬೆಂಕಿ ಲಚ್ಚನ್ ಜೊತೆ ಬೆಂಕಿ ಡ್ಯಾನ್ಸ್ ಮಾಡ್ಬಿಟ್ಟ. ಫ್ಯಾಮಿಲಿ ಫಂಕ್ಷನ್ ಅಂದ್ರೆ ಬಟ್ಟೆ ಹಾಕೊಂಡೋಗಿ ಫೋಟೋ ತೆಗಿಸೋದು ಅನ್ಕೊಂಡ್ರೆ, ಇರೋ ಕೆಲಸ ಎಲ್ಲ ನಾವೇ ಮಾಡ್ಬೇಕು. ನಾನು ಭಟ್ರ ಕೆಲಸ ಮಾಡ್ತಿದ್ರೆ ನಮ್ಮ ಅಣ್ಣ ನನಗೆ ಹೆಲ್ಪ್ ಮಾಡ್ತಿದ್ದ. ಆಲ್ರೆಡಿ ನಮ್ ಫ್ಯಾಮಿಲಿಗೆ ಡೌಟ್ ಬಂದೈತೆ ನಾವ್ ಕೆಲಸ ಮಾಡೋದ್ ನೋಡಿ. ಯಾಕಪ್ಪ ಅಂದ್ರೆ ಅವ್ರು ಆಲ್ರೆಡಿ ಮುಂಚೆನೆ ಹೇಳಿದ್ರು ಪೂಜೆ ಆಗೋವರೆಗೂ ಏನು ತಿನ್ಬಾರ್ದು ಅಂತ. ಆ ಕಡೆ ಈ ಕಡೆ ನೋಡಿ ನಾನೊಂದು ಬಾಯಿಗೆ ಇಟ್ಕೊಂಡ್ಬಿಟ್ಟೆ. ಮಾಡಿರೋ ಐಟಮ್ಸ್ ನೆಲ್ಲ ಒಳಗಡೆ ಇಡ್ರಿ ಅಂತ ನಮ್ಗೆ ಹೇಳಿದ್ರೆ, ನಾನೇ ಇರ್ಲಿ ಅಂತ ಒಂದ್ ತಿಂದ್ರೆ ನಮ್ಮ ಅಣ್ಣ ಬರೋಬ್ಬರಿ ಒಂದ್ 10 ರಿಂದ 15 ತಿಂದ. ಐಟಮ್ ಎಲ್ಲ ಮಾಡೋಷ್ಟೊಟ್ಟಿಗೆ ಬೆಳಿಗ್ಗೆ 4 ಗಂಟೆನೇ ಆಗೋಯ್ತು. ಭಟ್ರು ಮಾರ್ನಿಂಗ್ ಟಿಫನ್ ಅಂತ ಇಡ್ಲಿ ಮಾಡ್ತಿದ್ರು. ನಾನು ನಮ್ಮಣ್ಣ ಜಾಯ್ನ್ ಆದ್ವಿ. ನಮ್ಮಣ್ಣ ಭಟ್ರ ಹತ್ರ ಇಡ್ಲಿಗೆ ಉಪ್ಪಾಗಿತ್ತಿಲ್ಲ ಅಂತ ಕೇಳ್ತಿದ್ರೆ, ಸುಡ ಇಡ್ಲಿನ ನಾನು ಟೇಸ್ಟ್ ನೋಡು ಅಂತ ಬಾಯಕ್ಕೆ ಇಟ್ಬಿಟ್ಟೆ. ಬೆಳಿಗ್ಗೆನೆ ಸ್ಟೇಜ್ ಹಾಕೋ ಪ್ರೋಗ್ರಾಮ್ ನಾವ್ ಇಟ್ಕೊಂಡ್ಬಿಟ್ವಿ. ಈ ಶಾಮಿನ ಸ್ಟೇಜ್ ಐಟಮ್ ನ ತರ್ಬೇಕಾರೆ ದಾರಿಲಿ ನಮ್ಮಣ್ಣ ಏನ್ ಕೆಲಸ ಮಾಡಿದ್ನಪ್ಪ ಅಂದ್ರೆ ನಾಯಿ ಹಿಡಿಯಕ್ ಹೋಗ್ಬಿಟ್ಟಿದ್ದ. ನಾಯಿ ಹಿಡಿಯೋದಿರ್ಲಿ, ಬೆಳಿಗ್ಗೆ ತಿಂದಿರೋ ಟಿಫನ್ ಖಾಲಿ ಆಗೋವರೆಗೂ ಓಡಿಸೇ ಬಿಡ್ತು ನಾಯಿ. ಒಂದು ಬೆಸ್ಟ್ ಫೀಲ್ಡರ್ ಅಂತ ಗೊತ್ತಾದ್ರೆ ಹೆಣ್ಣಾಯಿನ ಕ್ಯಾಚ್ ಆಗ್ತಾನ ನನಗೆ ಗೊತ್ತಿರ್ಲಿಲ್ಲ. ನಾಯಿ ಏನಕ್ಕಪ್ಪ ಅಂದ್ರೆ ಮನೆ ಹತ್ರ ಯಾವ್ದು ಸಾಕಿರ್ಲಿಲ್ಲ. ಅದಕ್ಕೆ ಫೈನಲಿ ಇರೋ ಬರೋ ಕೆಲಸನೆಲ್ಲ ಮುಗಿಸಿ ಹಿಂಗಿರೋ ನಾನು ನಮ್ಮಣ್ಣ ಸ್ವಲ್ಪ ಹೊತ್ತರಲ್ಲೇ ಹಿಂಗ್ ರೆಡಿ ಆಗಿ ಬಂದ್ವಿ. ಆಮೇಲೆ ನಮ್ಮ ಅಕ್ಕನ ಮಗಳ ಹತ್ರ ಬಂದು ಸ್ವಲ್ಪ ಹೊತ್ತು ಕ್ವಾಟ್ಲೆ ಕೊಟ್ಟು, ಇವಳಿಗೆ ನನ್ ಜೊತೆ ಫೋಟೋ ಬೇಕಂತೆ, ಆದ್ರೆ ನನ್ನ ಮದ್ವೆ ಆಗಲ್ಲ ಅಂತ. ಆಲ್ರೆಡಿ ಎಲ್ಲ ನೆಂಟರು ಬಂದಿದ್ದಾರೆ, ಗತ್ತಾಗ ಅಡ್ಡಾಡೋಣ ಅಂತ ನಾನಿದ್ರೆ, ಭಟ್ರು ಚಿತ್ರಾನ್ನಕ್ಕೆ ಕ್ಯಾರೆಟ್ ಕಮ್ಮಿ ಆಗೈತೆ ಅಂತ ಕ್ಯಾರೆಟ್ ತುರಿಯಕ್ಕೆ ಇಟ್ಬಿಟ್ರು. ಫಂಕ್ಷನ್ ಆರ್ಕೆಸ್ಟ್ರಾ ತರಿಸಿದಾರಂತ ಗೊತ್ತು, ಆದ್ರೆ ಹುಡುಗಿಯರ್ ತರಿಸಿದಾರಂತ ನನಗೆ ಗೊತ್ತಿರ್ಲಿಲ್ಲ. ಅವಕ್ಕನ್ನ ನೋಡಕ್ಕೆ ದಾರಿಗೆ ಹೋಗ್ಬಿಟ್ಟಿದ್ವಿ. ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇದರಲ್ಲಿ ಪಾರ್ಟ್ 2 ವಿಡಿಯೋ ಇದೆ, ಸಖತ್ ಫನ್ನಿ ಆಗಿದೆ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.